ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇವಳೇನಾ ಹೈಟಾಗಿ ಟಕ್ಕರಾಗವಳೆ, ಇವಳು ನೋಡು ಸಾಟಾಗಿ ಸಕ್ಕತ್ತಾಗವಳೆ. ಮಚ್ಚ ಒಂದಕ್ಕೊಂದು ಫ್ರೀ ಏನಾ? ಏಯ್, ನೀನು ಯಾರೋ ಸ್ಕೂಲ್ಗೆ ಬಂದು ಗಲಾಟೆ ಮಾಡ್ತೀಯಾ? ಸುಮ್ಮನೆ ಹೊರಟೋದ್ರೆ ಸರಿ. ಇಲ್ಲ ಅಂದರೆ ಪೊಲೀಸ್ನ ಕರೀತೀಯಾ ಅಮ್ಮಣ್ಣೆ? ಇಲ್ಲ, ನನ್ನ ಪೈಲ್ವಾನ್ರನ್ನ ಕರಿತೀನಿ. ನನ್ನ ರಾಮೂರ್ ಬಂದರೆ ಏನಾಗುತ್ತೆ ಅಂತ ಗೊತ್ತಾ? ಅಯ್ಯೋ ಇದೇನಿಲ್ಲ ಇದು. ಈ ಅಮ್ಮ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾಳೆ, ಈ ಅಮ್ಮ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾಳೆ. ಅವನ ಹೆಂಡತಿ ಕಣ್ಣ ಅವಳು. ಓ ರಾಮುನೇನ್ರ ಇವಳು? ಟೀಚರ್ ಕೆಲವು ವಿಷಯದಲ್ಲಿ ಡೌಟ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಯಾಕೋ ನಿಮ್ಮ ಟೈಮ್ ಸರಿಗಿಲ್ಲ ಅನ್ಸುತ್ತೆ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋದ್ರೆ ಸರಿ. ಇಲ್ಲ ಅಂದರೆ ಏನು ಮಾಡ್ತೀಯಾ? ಅಲ್ಲ ನೋಡೋಕ್ಕೆ ಸಿಟಿಯವ್ರ ಥರ ಕಾಣ್ತೀಯಾ, ಹೋಗಿ ಹಳ್ಳಿ ಹುಡುಗನ ಮದುವೆ ಆಗಿದ್ಯಾ? ಬೇಕಾದರೆ ನೋಡು, ನಾವು ಸಿಟಿಯವ್ರ ಥರ ಇದ್ದೀವಿ. ಏನು ಎಲ್ಲ ಹೊರಗಡೆ ನಿಂತ್ಕೊಬಿಟ್ಟಿದ್ದೀರಾ? ವಾ, ಹೊಸ ಮೇಡಮ್ ಬಂದವ್ರೆ ಅಂತಲೇ. ಎಲ್ಲವರೇ ಹೊಸ ಮೇಡಮು? ಇಲ್ಲವರಾ? ಮಾಟುಗಾತಿ ಕಣೆ ಅವಳು. ಮಾತಲ್ಲೇ ಆ ಕೋಣಕ್ಕೇನು ತಪ್ಪಿಲ್ಲ ಅಂತ ಒಪ್ಪಿಸ್ಬಿಟ್ಲಲ್ಲ. ಹ್ಞೂ ಅಕ್ಕ. ಅಲ್ವೇ, ಅವಳು ಗಂಡ ಮಧ್ಯರಾತ್ರಿ ಇನ್ನೊಂದು ಹೆಣ್ಣಿನ ಮನೆಗೆ ಹೋಗೋದು ತಪ್ಪಲ್ವಂತೆ. ಆದ್ರೆ ಅದನ್ನ ನನ್ನ ಗಂಡ ಹೇಳಿದ್ರೆ ಅದು ದೊಡ್ಡ ತಪ್ಪಂತೆ. ಏಟಿದ್ರು ಟೀಚರ್ ಅಲ್ವಾ ಅಕ್ಕ? ಎಂಥವ್ರಿಗಾದ್ರೂ ತನ್ನ ಭಾಷೆಯಲ್ಲಿ ಅರ್ಥ ಆಗೋಂಗೆ ಹೇಳ್ತಾಳೆ. ಅದು ನಿಮ್ಮಿಂದ ಆಗಕ್ಕಿಲ್ಲ. ಅವಳು ಹೇಳೋದಲ್ವೇ, ಅವಳು ಹೇಳೋದನ್ನ ಕೇಳೋದಕ್ಕೆ ಮನೆಯವರು ಎಲ್ಲರೂ ರೆಡಿ ಆಗಿದಾರಲ್ಲ. ಮಾವಗೂ ಬುದ್ಧಿ ಇಲ್ಲ, ಜೊತೆಗೆ ಆ ಮುದುಕಿ ಬೇರೆ ಸಪೋರ್ಟ್ ಮಾಡಕ್ ಬರ್ತಾಳೆ. ಆ ಮುದುಕಿನ ಅಕ್ಕ, ನೀವು ಹಸಿ ಗಮನಿಸಿದ್ರೆ ಆ ಟೀಚರು ಹಂಗೆ ಮಾತಾಡೋದಕ್ಕೆ ಅವಳು ಗಂಡನ ಮ್ಯಾಗಿರೋ ನಂಬಿಕೆನೇ ಕಾರಣ. ಏನೇ ಆದ್ರೂ ರಾಮಣ್ಣ ಹಿಂಗೆ ಮಾಡಿರಕ್ಕಿಲ್ಲ ಅಂತ ಅವಳ ನಂಬಿಕೆ. ಆ ನಂಬಿಕೆನ ಮುರಿಯೋದಕ್ಕೆ ಈಗ ನಾನು ಇನ್ನೊಂದು ಪ್ಲಾನ್ ಮಾಡಿದ್ದೀನಿ. ಅದು ಏನು ಅಂತ ಕೇಳ್ಬೋದಾ ಅಕ್ಕ? ಈಗಾಗಲೇ ಸ್ಕೂಲ್ ಹತ್ರ ನಾನು ಕಳಿಸಿರೋ ರೌಡಿಗಳು ಹೋಗಿರ್ತಾರೆ. ಅವರು ಈ ಕೋಣನ ಮುಂದೆ ಸೋನುನ ರೇಗಿಸ್ತಾರೆ. ಕೋಣನ ಬಗ್ಗೆ ನಿನಗೆ ಗೊತ್ತಲ್ಲ, ಅವನ ಕಣ್ಣು ಮುಂದೆ ಯಾರಿಗೆ ಅನ್ಯಾಯ ಆದರೂ ಸಹಿಸ್ಕೊಡೋದಿಲ್ಲ. ಅವನು ಖಂಡಿತ ಹೊಡಿತಾನೆ. ಇದನ್ನೇ ನೆಪ ಮಾಡಿಕೊಂಡು ಸೋನುನ ರೇಗಿಸಿದ್ದಕ್ಕೆ ರಾಮಣ್ಣ ಅವ್ರಿಗೆಲ್ರಿಗೂ ಹೊಡೆದ ಅಂತ ಹೇಳಿ ಆ ರಾಮಂಗೆ ಸೋನು ಮೇಲೆ ಆಸೆ ಇದೆ ಅಂತ ಊರಲ್ಲೆಲ್ಲ ನಾನು ಸುದ್ದಿ ಹಬ್ಬಿಸ್ತೀನಿ ಕಣೆ. ಏನೇ ಪೆದ್ದಿ, ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಪ್ಲಾನೇನೋ ಸೂಪರಾಗೇ ಐತೆ. ಮತ್ತೆ ಅದು ಪ್ಲಾನು ಸೂಪರಾಗೇ ಐತೆ. ಓ ಸೂಪರು. ಹೊಡಿರಿ ಐಸ್ ಸ್ಪೈಸು. ಈಗ ಬೇಡ ಕಣೆ, ಮೊದಲು ಕೆಲಸ ಆಗಲಿ.
1 2 3 1 2 3 4 ನಾವು 4 ಜನ ಇದ್ದೀವಿ. ಇನ್ನೊಂದು ಬೇಕಲ್ವಾ? ಅಲ್ಲಲ್ಲ, ಇದ್ಯಾವ್ದು ಹೆಣ್ಣು ಬರ್ತದೆ ಅಂದರೆ ಗಂಡ ಇದ ಬರ್ತಾವನೆ. ಗಂಡಸ್ತರ ಬಂದಿರೋ ಹೆಂಗ್ಸು ಕಡಣ ಇವನು. ನಮಸ್ಕಾರ ಮೇಡಮ್. ಇದೇನು ಎಣ್ಣೆ ಹೊಡೆಯೋಕೆ ಸಾಲ ಅಂಗಡಿ ಅನ್ಕೊಂಡಿದ್ದೀರಲ್ಲ, ನಡಿಲ್ಲ ನಡಿಯಲೇ. ನೀನು ಯಾವನ್ನ ಕೇಳಕ್ಕೆ ಹೋಯ್ತಾರ ಇಲ್ಲಿಂದ? ನೋಡಿ ಟೀಚರ್, ನಾವಿಲ್ಲಿಂದ ಹೊಂಟೋಯ್ತೀವಿ, ಆದರೆ ನಾನು ಹೇಳೋ ಕೆಲಸ ನೀವು ಮಾಡ್ತೀರಾ? ಚಾಲು ಬೇಗ ಬನ್ನಿ ರಾಮ್. ಈ ರಾಸ್ಕಲ್ ಗುಂಡಾಗಳು ಇಂಡಿಸೆಂಟ್ ಆಗಿ ನಡ್ಕೊತಾ ಇದ್ದಾರೆ. ಲೇ ಏನಾಯ್ತಲ್ಲ? ಅವರಿಗೂ ಹೊಡೆದ್ಬಿಟ್ರು ರಾಮ್. ಏನ? ಅಯ್ಯೋ ಓಕೆ, ಏನೂ ಆಗಿಲ್ಲ ಅಲ್ವಾ? ಎಣ್ಣೆ ನಮ್ದು, ಊಟ ನಿಮ್ದು, ಊಟ ನಮ್ದು, ಎಣ್ಣೆ ನಿಮ್ದು. ನಮಸ್ಕಾರ ಬಾಸ್. ಯಾಕೆ ಸ್ಕೂಲಿಗೆ ಲೇಟು? ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಸಾರಿ ಬಾಸ್, ಸಾರಿ ಅಲ್ಲ ಬಾಸ್, ಏನಿದೆ ಬೆಳಗ್ಗೆ ತೊಂದರೆ ಕೊಟ್ಕೊಂಡು? ಅಲ್ಲ, ನೀವು ಮಾಡ್ತಿರೋ ತೆಪ್ಪು ಅಂತ ನಿಮಗೆ ಗೊತ್ತಿಲ್ವೇ? ಹಾಂ, ಹೋಗ್ಬಿಡಿ ಹೊಂಟೋಗ್ಬಿಡಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇಲ್ಲ ಅಂದರೆ ಏನು ಮಾಡೋಕ್ಕಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇಯಾ? ಕ್ಲಾಸ್ ಗೊತ್ತಾಯ್ತದೆ, ನಡ್ರಿ ಇಲ್ಲ ಹೋಗುಮಾ. ರಮಣ, ಏನ್ ನೀನು ನಾಲ್ಕು ತೆಗೆದ್ಬಿಟ್ಟು ಗೇಟಿಂದ ಬಿಸಕ್ಕೆ ನಿಂತಿದೆಯಲ್ಲ? ಲೇ, ನಿಂದೇನಿಲ್ಲ ಕೆಲಸ, ಓದುತ್ತಾನೆ? ಸುಮ್ಕೆ ಬಾಯಿ ಮುಚ್ಕೊಂಡು ಓದೋದು ಕಲಿ, ನಡಿ. ನಡ್ರಲ್ಲ. ಇವನೇ ಅವನ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಬಂದ. ಈಗ ನೋಡಿದ್ರೆ ಟುಸ್ಸು ಥರ ಹೋಯ್ತವನೆ. ಇವನ್ಗೇನ ಹೊಡೆದ್ರೆ ನಮ್ಮ ಇಮೇಜೇ ಹಾಳಾಗೋಗೋದು. ರಾಮ್, ಇವ್ರು ನನ್ನ ಚುಡಾಯಿಸಿದ್ದಾರೆ ರಾಮ್, ಸುಮ್ಮನೆ ಬಿಡಬೇಡಿ ಇವ್ರನ್ನ. ಮೇಡಮ್, ಓಲಿ ಸುಮ್ಕಿರಿ. ಇವ್ರ ತವ ಜಗಳ ಆಡಿದ್ರೆ ನಮ್ಮ ಶಾಲೆಗೆ ತೊಂದರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳು ಪಾಠ ಹಾಳಾಯ್ತದೆ. ನಡ್ರಿ ಹೋಗುಮ. ಏಯ್, ನಮ್ಮವರೆಲ್ಲ ಇನ್ನೂ ಬಂದಿಲ್ವಾ?
ಏನ್ರಲ್ಲ ಏನಾಯ್ತು? ಇನ್ನೇನಾಗಬೇಕು, ನನ್ನ ಮ್ಯಾಗ ಕೈ ಮಾಡಿದ್ರು ಅಕ್ಕೆತವ ಶಾನೆ ತೆಪ್ಪಾಗಿ ಮಾತಾಡಿ. ತೆಪ್ಪಾಗ ಏನಂದ್ರು? ನಮ್ಮೂರಲ್ಲಿ ಎಲ್ಲ ಪಾಪ ಅದಕ್ಕೆ ನಿಮ್ಮ ಮಕ್ಳ ಮಾತಿಂದ ಹತ್ಕೊಂಡು ಹೋದ್ರು. ಏನ್ರಲ್ಲ ಅಂದ್ರೆ ನಮ್ಮರೇ 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 ಏನಾಯ್ತಮ್ಮರೇ? ಅಂತಂದ್ರ ನೀವೆಲ್ಲ ಯಾಕೆ ಸ್ಕೂಲಿಗೆ ಬಂದಿದ್ದೀರಿ? ನಿನ್ನ ಹತ್ರ ಪಾಠ ಕೇಳುಮಾ ಅಂತ. ಪಾಠ ಮಾಡ್ತೀಯಾ? ಅಯ್ಯೋ ನೀನು ನಾನು ಯಾರ ತವನೂ ಮಾತಾಡ್ದಿರೋಷ್ಟು ಶಾಂತವಾಗಿ ಮಾತಾಡ್ತೀವಿ ತಾನೇ? ಹಾಂ, ದಿಮಾಗ್ ತೋರಿಸ್ತೀರಾ? ಲೇ, ಶಾಲೆ ಅಂದರೆ ದೇವಸ್ಥಾನ ಇದ್ದಂಗೆ ಕಂಡ್ರಲ್ಲ. ಇದು ದೇವಸ್ಥಾನ ಅಂದ್ಮ್ಯಾಕೆ ದೇವ್ರುಗಳು ಯಾರು? ಹಾಂ ಅಣ್ಣ, ಆ ಮಕ್ಕಳೇ ದೇವ್ರಣ್ಣ. ಅವರೆಲ್ಲ ಚಿಕ್ಕ ದೇವ್ರುಗಳು. ದೊಡ್ಡ ದೇವ್ರು ಯಾರು? ಯಾರಲ್ಲ? ಟೀಚರ್ಗೂ ಕಾರಣ. ಹಾಂ, ಗೊತ್ತೈತೆ ತಾನೇ? ಹಾಂ, ಗೊತ್ತು ತಾನೇ? ಗೊತ್ತು ತಾನೇ? ಹಾಂ,
ಹಂಗಿದ್ಮ್ಯಾಕೆ ಅವ್ರ ತಗೊಂಡು ಸ್ಟೆಪ್ಪಾಗಿ ಮಾತಾಡ್ತೀರೇನ್ರಲ್ಲ ಲೇ ಏನೋ ಪಾಠ ಕಲಿಯಕ್ಕೆ ಬಂದಿರಂತ ಹೇಳ್ತಿದ್ರಿ ಹಾಂ ನಮ್ಮರ ಪಾಠ ಶುರು ಮಾಡೋಮ್ಮ. ಮಾಡಿ ರಾಮೋರೆ, ಅವನಿದಾನಲ್ಲ ಅವನಿಗೆ ಏನೇನೋ ಡೌಟ್ ಅಂತೆ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿಬಿಡಿ. ಹೌದ್ಲಾ? ಹಾಂ ಡೌಟಾ ನಿಂಗೆ? ಅದು ಸುಮ್ಕೆ ಅಣ್ಣ. ಸುಮ್ಕ ಅಮ್ಮ, ಅಯ್ಯೋ ಸುಮ್ಕೆ ಅಮ್ಮ, ಅಣ್ಣ, ಕಾಲ್ ಕಟ್ ಮಾಡಿಲ್ಲ. ಇವ್ರಿಗೆಲ್ಲ ಹಿಂಗೆ ಮಾಡಿದ್ರೆ ಸರಿ ಬರೋಕ್ಕಿಲ್ಲ. ಇನ್ನು ಮ್ಯಾಕ್ ಯಾವ ಸ್ಕೂಲ್ಗೆ ಹೋಗಿ ಹಿಂಗೆ ಮಾಡಬಾರ್ದು, ಹಂಗೆ ಪಾಠ ಕಲಿಸ್ಬೇಕು. ಬಡ್ಡಿ ಐಕ್ಲಾ ರಾಮಣ್ಣ, ನಿನ್ ಹೇಳೋಷ್ಟು ಪ್ರಶ್ನೆ ಕೇಳು. ಓಹ್ ದೊಡ್ಡಟೆ ಸೂಪರ್ ಕಲ. ಲೇ ನೋಡ್ರಲ್ಲ, ಇವಾಗ ನಿಮ್ಗೆಲ್ಲ ಪ್ರಶ್ನೆ ಕೇಳ್ತೀನಿ. ನೀವೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಪಾಸ್. ಇಲ್ಲ ಅಂದ್ರೆ ಅಣ್ಣ ಪೀಸ್. ಹಲೋ ಸೋನು, ಯಾಕೆ ಕಾಲ್ ಕಟ್ ಮಾಡಿದೆ? ಬ್ಯುಸಿ ಇದೆಯಾ? ನಾಟ್ ಎಕ್ಸಾಕ್ಟ್ಲಿ. ಏನು ವಿಷಯ ನಂದಿ? ಏನಿಲ್ಲ ಸೋನು, ಈಗಾಗಲೇ ಸ್ಕೂಲ್ ಹತ್ರ ಗಲಾಟೆ ಆಗಿರ್ಬೇಕಲ್ವಾ? ಯಾ ನಂದಿ? ಹೌದು, ನಿನಗೆ ಗೊತ್ತಾಯ್ತು? ಅವ್ರನ್ನೆಲ್ಲ ಕಳಿಸಿದ್ದು ನಾನೇ. ವಾಟ್? ಇದನ್ಯಾಕೆ ನನಗೆ ಮೊದಲೇ ಇನ್ಫಾರ್ಮ್ ಮಾಡಿಲ್ಲ? ಕೂಲ್ ಸೋನು, ಈ ವಿಷಯನ ನಿನಗೆ ಮುಂಚೆನೇ ಹೇಳಿದರೆ ಅವರು ನಿನ್ನ ಟೀಸ್ ಮಾಡುವಾಗ ಆ್ಯಕ್ಟ್ ಮಾಡಬೇಕಾಗಿತ್ತು. ಆದರೆ ಈಗ ನೋಡು, ಅವರು ನಿನ್ನನ್ನು ನಿಜವಾಗ್ಲೂ ರೇಗಿಸಿದ್ರು ಅಂತ ಅಂದ್ಕೊಂಡೆ ಅಲ್ವಾ? ನಿನ್ನ ಟೀಸ್ ಮಾಡಿದ್ದಕ್ಕೆ ಆ ರಾಮ ಎಲ್ರಿಗೂ ಬಾರಿಸ್ತಿದಂತಾನೆ. ಅವ್ರನ್ನೆಲ್ಲ ಬಾರಿಸಿದ್ದೇನೋ ನಿಜ, ಆದರೆ ನನ್ನನ್ನು ರೇಗಿಸಿದ್ದಕ್ಕಲ್ಲ, ಜಾನ್ಕಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಅನ್ನೋದಕ್ಕೆ. ಅವಳ ಬಗ್ಗೆನಾ? ನೀನು ನನಗೆ ಮೊದಲೇ ಹೇಳಬೇಕಾಗಿತ್ತು. ಹೆಂಡತಿ ಬಗ್ಗೆ ಅವ್ರು ತಪ್ಪಾಗಿ ಮಾತಾಡಿದ್ರು ಅಂತ ಗೊತ್ತಾದ್ಮೇಲೆ ನೀನು ರಾಮ್ ಕೋಪ ನೋಡಬೇಕಾಗಿತ್ತು. ಓ ಮೈ ಗಾಡ್. ಸಾಕು, ಎಲ್ಲರೂ ಅವನ್ನ ಹೊಗಳಿದ್ದಾಯ್ತು. ಈಗ ನೀನು ಅವನ್ನ ಹೊಗಳ್ತಿದ್ಯಾ? ನಿಜ ಹೇಳ್ತೀನಿ ನಂದಿ, ಇನ್ಮೇಲಾದರೂ ನೆಟ್ಟಿಗೆ ಪ್ಲಾನ್ ಮಾಡು, ಇಲ್ಲ ಅಂದರೆ ಮಾಡಿದ ಪ್ಲಾನ ನನಗೆ ಇನ್ಫಾರ್ಮ್ ಮಾಡು. ಬಾಯ್. ಸೋನು, ಹೇಳೆ. ನೀನು ಏನಾದರೂ ಹೇಳಬೇಕು ಅಂತ ಅನ್ಕೊಂಡಿರ್ತೀಯಲ್ಲ, ಅದೇನು ಅಂತ ಹೇಳು. ನೋಡ್ರಲ್ಲ, ನಾನು ಕೇಳೋ ಪ್ರಶ್ನೆಗೆ ಏನಾರ ನೀವು ತೆಪ್ಪಾಗಿ ಉತ್ತರ ಕೊಟ್ಟರೆ ಶಿಕ್ಷೆ ನನ್ನ ಕೈಯಾಗಿರೋಕ್ಕಿಲ್ಲ, ಇವರೆಲ್ಲ ನೋಡ್ಕೋತಾರೆ. ಓಕೆನಾ? ಉತ್ತರ ಹೇಳ್ರೆ ಬಿಟ್ಬಿಡ್ತೇನಣ್ಣ. ನೀನು ಮೊದಲು ಹೇಳಣ್ಣ. ಮೊದಲನೇ ಪ್ರಶ್ನೆ, ಲೇ ನೀನೇ ಹೇಳ. ನೇಗಿಲ ಹೋಗಿ ಪದ್ಯ ಬರ್ದವ್ರು ಯಾರಲ್ಲ? ಯಾಕ್ಲ ಹಂಗೆ ಕಿಸಿತಿದ್ಯಾ? ಹಾಂ, ಉತ್ತರ ಹೇಳಿ ನೋಡಮ್ಮ. ಅಣ್ಣ, ಈ ಪ್ರಶ್ನೆಗೆ ಯಾರೋ ಉತ್ತರ ಗೊತ್ತಿಲ್ಲ ಅಂತಾರಣ್ಣ. ಈ ಪ್ರಶ್ನೆಲ್ಲೇ ಉತ್ತರ ಐತಲ್ಲ ಅಣ್ಣ. ನೇಗಿಲ ಯೋಗಿ, ಈ ಪದ್ಯ ಬರ್ದವರು ಯೋಗರಾಜ್ ಭಟ್ರು ತಾನೇಣ್ಣ?
ವಾ ನಮ್ಮವ್ರು ನಕ್ಬಿಟ್ರು